ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೂ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. 11 o'clock ಆಗಿದೆ. ಇವತ್ತು ನಾನು ನಮ್ಮ ದೊಡ್ಡಮ್ಮನ ಮನೇಲಿದ್ದೀನಿ. ಇವತ್ತು ಕೊನೆ ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ಮಾಡಿಬಿಟ್ಟು ದೇವರಿಗೆ ಎಡೆನ ಇಡ್ತಾರೆ, ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಎಲ್ಲದಕ್ಕೂ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಅಕ್ಕನೂ ಬಂದಿಲ್ಲ ಅಂತ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಎಲ್ಲರೂ ಸಿಗೋದೇ ಅಪರೂಪ ಅಲ್ವಾ, ಹಾಗಾಗಿ ಮಾತಾಡ್ಕೊಂಡು ಕೂತಿದ್ವಿ. ಅಡುಗೆ ಎಲ್ಲವೂ ರೆಡಿಯಾಗಿತ್ತು. ಇನ್ನು ದಾಸಪ್ತಿರಿಗೆ ಹೇಳಿದ್ರಲ್ಲ, ಅವ್ರು ಬರಬೇಕಿತ್ತು. ಅವ್ರಿಗೋಸ್ಕರನೇ ಕಾಯ್ತಾ ಕೂತಿದ್ವಿ. 11 ಗಂಟೆಗೆ ಬರ್ತೀನಿ ಅಂದವರು 12 ಗಂಟೆ ಆದರೂ ಬಂದಿರಲಿಲ್ಲ. ಹಾಗಾಗಿ ಇನ್ನು ಪಕ್ಕದ ಮನೆಯವ್ರು ಖಾಲಿ ಜಾಗ ಇರೋದ್ರಿಂದ ಹೂವಿನ ಗಿಡ ಮತ್ತು ಬಟರ್ ಫ್ರೂಟ್ ಗಿಡ ಎಲ್ಲ ಹಾಕಿದ್ದಾರೆ. ಇನ್ನು ಬಟರ್ ಫ್ರೂಟ್ ಗಿಡ ಊರಿಂದ ನಮ್ಮ ದೊಡ್ಡಮ್ಮ ತಂದು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಎಲೆ ಬೀಳೆಲ್ಲ ಹಾಕಿತ್ತು ನಮ್ಮ ದೊಡ್ಡಮ್ಮ. ತುಂಬಾ ಚೆನ್ನಾಗಿ ಬಂದಿದೆ ಎಲೆ ಬೀಳು. ಪಾಟಲ್ಲಿ ತುಂಬಾ ಕಷ್ಟ ಬರೋದು, ಎಲ್ಲೋ ಒಂದೊಂದು ಬರುತ್ತೆ ಅಷ್ಟೇ. ಇನ್ನು ಪಾಟಲ್ಲಿ ಗಿಡಗಳನ್ನ ಹಾಕಿದ್ದಾರೆ. ಇನ್ನು ನನ್ನ ಮಕ್ಳುಗಳಂದರೆ ತುಂಬ ಇಷ್ಟ. ಅವಳೇ ನಡೆಯೋದು ಕಷ್ಟ, ಅದರಲ್ಲೇ ಮಕ್ಳುಗಳನ್ನ ಎತ್ಕೊಳ್ಳೋಕ್ಕೆ ಇಷ್ಟಪಡ್ತಾಳೆ. ಹಾಗಾಗಿ ಯಾವಾಗಲೂ ಅವ್ನು ಎತ್ಕೊಂಡು ತಿರುಗ್ತಾ ಇರ್ತಾಳೆ, ಆಟಾಡಿಸ್ತಾಳೆ. ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಆಟಾಡಿಸ್ತಾಳೆ. ಅದನ್ನು ಖುಷಿ ನನಗೆ. ಅಪ್ಪ ಅವರು ಕೂಡ ಬಂದರು. ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವರು ಅವರ ವೈಫ್ ಬಂದು, ಅವರಿಗೆ ಸ್ವಲ್ಪ ಕಣ್ಣು ಕಾಣಲ್ಲ, ಏಜ್ ಆಗಿದೆ. ಆದ್ರೂ ಪೂಜೆಗಳಿಗೆ ಹೋಗ್ತಾರೆ. ಅವ್ರ ವೈಫು ಅವ್ರ ಜೊತೆ ಬರ್ತಾರೆ. ಅವರೆಲ್ಲ ರೆಡಿ ಮಾಡಿಕೊಟ್ರೆ ಅವರು ಪೂಜೆ ಮಾಡ್ತಾರೆ. ಹಾಗಾಗಿ ಎಷ್ಟೇ ಏಜ್ ಆದ್ರೂ ಆ್ಯಕ್ಟಿವ್ ಆಗಿರೋದು ಮುಖ್ಯ ಅಲ್ವಾ. ಆವಾಗಿನ ಕಾಲದವ್ರು ಇನ್ನೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ, ಈಗಿನ ಕಾಲದವ್ರು ಅಷ್ಟು ಏಜ್ ಆಗದಿದ್ರೂ ಆ್ಯಕ್ಟಿವ್ ಆಗೇ ಇರಲ್ಲ. ಈಗಿನ ಫುಡ್ಗಳು ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಶ್ರಾವಣದಲ್ಲಿ ಒಂದೊಂದು ಕಡೆ ಒಂದೊಂದು ಥರ, ಒಬ್ರವರು ನಾನ್ ವೆಜ್ ಮಾಡ್ತಾರೆ, ಒಬ್ರವರು ನಾನ್ ವೆಜ್ ಮಾಡಲ್ಲ. ನಮ್ಮ ಕಡೆ ನಾನ್ ವೆಜ್ ಮಾಡಿ ದೇವರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಒಬ್ಬರವರು ಶ್ರಾವಣದಲ್ಲಿ ನಾನ್ ವೆಜ್ ಮುಟ್ಟಲ್ಲ. ಮನೆದೇವರು ಶ್ರೀ ತಿರುಪತಿ ಗಿರಿವಾಸನಿ ಗೋವಿಂದ ಗೋವಿಂದ ರಾಜ ಸ್ವಾಮಿ ಪಾದಕರ್ಪಿತ ತಂದೆ ಗೋವಿಂದ ಗೋವಿಂದ ರಂಗನಾಥ ಸ್ವಾಮಿ ಪಾದಕರ್ಪಿತ ತಂದೆ ಗೋವಿಂದ ಗೋವಿಂದ ವೀರಾಂಜನೇಯ ಸ್ವಾಮಿ ಪಾದಾರ್ಪಿತ ತಂದೆ ಗೋವಿಂದ ಗೋವಿಂದ ಮನೆಗೆಲ್ಲ ಕಾಣಲ್ಲ ಇದು ಮಾಡು ಅಷ್ಟೇ. ಮುದ್ದೆ ಗೋಲ್ ಮಾಡಿ, ಚೂರು ಬೆಳ್ಳಲ್ಲಿ. ಇನ್ನು ಪೂಜೆ ಎಲ್ಲ ಮುಗೀತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅವ್ರಿಗೂ ಊಟ ಕೊಟ್ಬಿಟ್ಟು ನಾವು ಊಟ ಮಾಡಬೇಕು ಇವಾಗ. ಇನ್ನು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ಧನ್ವಿ, ಅವ್ನ ಪಾಡಿಗೆ ಅವ್ನು ಬಿಟ್ಬಿಡ್ತೀಯಾ? ಹಾಂ, ಇವಾಗ ನಾನು ಸಂಜೆ ಒಂದು 7 ಗಂಟೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಅವ್ನ ಪಾಪುನ ಆಚೆ ಆಟಾಡ್ಸ್ಕೊಬರೋಣ ಅಂತ ಹೊರಗಡೆ ಕರ್ಕೊಬಂದಿದ್ದೀವಿ.
ಇನ್ನು ಧನ್ವಿನೇ ಅವ್ನ ಆಟ ಆಡ್ಸೋದು ನೋಡ್ಕೊಳ್ಳೋದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ, ಹಾಗಾಗಿ ಅವಳೇ ಆಟ ಆಡಿಸ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ವೇದಾಂತ್ ಏಯ್ ವೇದಾಂತ್ ಇಲ್ಲೋಡೆ ಇಲ್ಲಿ ಮುಂದೆ ನೋಡಬೇಕು. ಓದ 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 ಅವ್ರ ಮನೆ ಒಳಗೆ ಹೋಗ್ತಾರೆ ಇವಾಗ. ಆಯ್ತಮ್ಮ ಆಯ್ತಮ್ಮ ನೋಡಲ್ ಪಾಪ ಅಲೋ ಮಾಡ್ತೈತೆ. ಇಷ್ಟೊತ್ತಂಗ ಬಂದ. ಹಾಯ್. ಅಯ್ಯೋ ಅತ್ತೆ ಅಂತೆ ನಮ್ಮನೆ ಮಗಿ ಚೊಳಿಕೊಂಡ್ರು. ಚಿನಿ ಅದು ಎತ್ಕೊಂಬರೆ. ಇಲ್ಲಿ ಇಲ್ಲಿ ಪಾಪ ಚಾರು ಅಂತೆ. ಚಾರು ಹಾಕೊಂಡು ಕರಿ. ಅಲ್ಲಿ ಇಲ್ಲಿ ಚಾರು ಅಂತ ಕರಿತಿರೋದು. ಗಾಡಿ ಬರ್ತೈತಿರು ಒಂದು ನಿಮಿಷ. ಗಾಡಿ ಚಿನಿ ಇದು ಎತ್ಕೊಂಬರೆ. ಬಾ. ಚಾ ಚಾ ಅಂತೆ. ಅಯ್ಯೋ ಚಾ 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 ಚಾರು. ಆಗಲ್ಲ ಆಗಲ್ಲ ಬಿದ್ದೈತಿ. ಹಾಂ ಬಾಯ್ಲಿ ಚಾರು ಹತ್ರ ಚಾರು ಹತ್ರ. ಬಿಡೆ ಬಿಡೆ ಚಿನಿ ಅವ್ನು ಬಿಟ್ಬಿಡೆ. ಅಲ್ಲಿ ದಾರಿ ನೋಡ್ಕೊಂಬ, ಬಿದೋಗ್ತೀವಿ ಆಮೇಲೆ. ನಾವು ಹೋಗ್ತೀವಿ ಇವಾಗ. ಅವು ಇಲ್ಲಿ ಏಚಿನಮ್ಮ ಓದ ಕಣೆ ಹೋಗೋದು ಹಿಡ್ಕೊಬ್ರಿಗೆ. ಎತ್ಕೊಂಬರಿ ಅಕ್ಕ. ಇನ್ನು ನಮ್ಮ ಅಕ್ಕನೂ ಕಾಲ್ ಮಾಡಿದ್ಲು, ವಿಡಿಯೋ ಕಾಲ್ ಮಾಡಿದ್ಲು, ಮಾತಾಡ್ತಿದ್ವಿ. ಅವಳು ನಮ್ಮ ಅಕ್ಕನ ಮಗಳು. ಯಾಕ್ಬೇಡ ಖುಷಿ ಡ್ಯಾನ್ಸ್. ಇನ್ನು ಡ್ಯಾನ್ಸ್ ಮಾಡು ಅಂತ ಹೇಳ್ತಿದ್ವಿ. ಡ್ಯಾನ್ಸ್ ಮಾಡ್ತಿದ್ದಾಳೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸ್ ಮಾಡೋದು ಅವೆಲ್ಲ ಅವಳಿಗೆ ತುಂಬಾ ಇಷ್ಟ. ಇನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಲ್ಲೇ ಉಳ್ಕೊಂಡಿದ್ವಿ. ಇನ್ನು ಬೆಳಗ್ಗೆ ಅವಳನ್ನ ಟ್ಯೂಷನಿಗೆ ಬಿಡಬೇಕಿತ್ತು. 10:30 ಇತ್ತು, ಸಂಡೇ ಆಗಿರೋದ್ರಿಂದ. ಮಂಡೇ ಟೆಸ್ಟ್ ಇರೋದ್ರಿಂದ ಸಂಡೇನೂ ಕೂಡ ಟ್ಯೂಷನ್ ತೊಗೋತಿದ್ದಾರೆ 10:30ಇಂದ 12:30ವರೆಗೂ. ಹಾಗಾಗಿ ಅವಳನ್ನ ಕಳಿಸ್ಬೇಕಿತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಹೊರಟಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ರೋಡೆಲ್ಲ ಖಾಲಿ ಹೊಡಿತಿದೆ, ಟ್ರಾಫಿಕ್ ಏನೂ ಇಲ್ಲ. ಇನ್ನು ಟಿಫನಿಗೆಲ್ಲ ಟೈಮ್ ಆಗಿ ಹೋಗಿತ್ತು, ಹಾಗಾಗಿ ಅಲ್ಲೇ ತಿಂಡಿ ಏನಾದರೂ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ಇನ್ನು ತಟ್ಟೆ ಇಡ್ಲಿ ತೊಗೊಂಡ್ವಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಂದು ಟಿಫನ್ ಅಲ್ಲೇ ತೊಗೊಬಂದಿದ್ದು. ಟಿಫನ್ ಎಲ್ಲ ತಿನ್ಕೊಂಡು ಇವಾಗ ಅವಳನ್ನ ಟ್ಯೂಷನ್ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. 10:30ಇಂದ 12:30ವರೆಗೂ. ಇವಾಗ ಅವಳನ್ನ ಬಿಟ್ಬಿಟ್ಟು ಬರಬೇಕು. ಇವಾಗ ಬನ್ನಿ ಹೊರಡೋಣ. ಇವಾಗ ಅವಳು ಟ್ಯೂಷನ್ ಹತ್ರ ಬಿಟ್ಬಿಟ್ಟು ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗೋಗಿತ್ತು, ಅದನ್ನು ತೊಗೊಂಬರೋಕ್ಕೆ ಹೋಗಬೇಕು. ಇನ್ನು ನಮ್ಮ ಮನೆ ಹತ್ರನೇ ಇರೋ ಕೆಫೆ ಆ್ಯಂಡ್ ಫ್ರೆಶ್ಶಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಫ್ರೂಟ್ಸು, ಹಾಲು, ಸೊಪ್ಪು, ನಲಿಕಾಯಿ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡೆ. ಇನ್ನು ಅಕ್ಕಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಮೊನ್ನೆ ತೊಗೊಂಡಿದ್ದಿದೆ ತಾನೆ.
ಹಾಂ ಅವತ್ತು ತಗೊಂಡಿದ್ದು ಅದು ಚೆನ್ನಾಗಿದೆ. ಅವೆರಡರಲ್ಲಿ ತೊಗೊಂಡು ಜೀರಾ ರೈಸ್ ಬಾಸ್ಮತಿ ಹೌದು. ರೈಸು ಈಗ ತಗೊಂಡಿದ್ದಾವತ್ತೆ ಇರಬೇಕು. ಇದು ಮತ್ತೆ ಆ ಕಡೆ ಸೈಡ್ ಆ ಸೈಡ್ ಈ ಕಲರ್ 45 ರೂಪಾಯಿ. ಎರಡು ಎರಡು ಕೆ ಜಿ ತೊಗೊಳ್ಳೋದಾ? ಇನ್ನು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ. ಇವತ್ತು ರಶ್ ಬೇರೆ ಇತ್ತು. ಇನ್ನು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೊರಡಬೇಕು. ಈಗಷ್ಟೇ ಮನೆಗೆ ಬಂದು ಇನ್ನು ರೇಷನ್ ಎಲ್ಲ ತಂದಿದ್ವಲ್ಲ ಅದನ್ನು ಎತ್ತಿಡ್ತಾ ಇದ್ದೀನಿ. ಆಯ್ತಾಯ್ತು. ಅಷ್ಟೊಂದು ಬೇಕಾಯ್ತಲ್ಲ, ಏನೇನು ತೊಗೊಂಡು ಜೋರಾಯಿತು ಮಳೆ. ಇವಾಗ ಅದು ಇಟ್ಟಿದ್ದೆಲ್ಲ ಕೆಲಸ ಮುಗೀತು. ಇನ್ನು ಸ್ಲ್ಯಾಬು ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇನ್ನು ಪಾತ್ರೆ ಕೂಡ ಇದೆ, ಅದನ್ನು ಬೆಳ್ಕೋಬೇಕು. ಹಾಗಾಗಿ ಬಿಟ್ಬಿಟ್ಟು ಹೋಗಿದ್ದೆ. ಬಂದ ತಕ್ಷಣ ಟಿಫನ್ ಮಾಡಿಕೊಂಡು ಇನ್ನು ನಾಳೆ ಮಂಡೇ ಆಗಿರೋದ್ರಿಂದ ದೋಸೆಗೆ ನೆನೆಸೋಣ ಅಂತ ನೆನೆಸ್ತಾ ಇದ್ದೀನಿ. ವಾರದಲ್ಲಿ ಒಂದ್ಸಲಿನಾರ ದೋಸೆಗೆ ಇಲ್ಲ ಇಡ್ಲಿಗೆ ಹಾಕ್ಬಿಡ್ತೀನಿ. ಇನ್ನು ಅವಳಿಗೆ ಟಿಫನಿಗೆ ಹಾಕ್ಕೊಡೋಕೆ ಬೇಕಲ್ಲ. ಇನ್ನು ಜಾಸ್ತಿ ಅವಳು ದೋಸೆ ಇಡ್ಲಿ ಅವೆಲ್ಲ ಇಷ್ಟಪಡ್ತಾಳೆ. ಇಲ್ಲಾಂದರೆ ಏನು ಟಿಫನ್ ಕೊಡೋದಂತ ಯೋಚನೆ ಆಗ್ತಿರುತ್ತೆ. ಅದಕ್ಕೆ ದೋಸೆಗೆ ಇಡ್ಲಿಗೆ ಏನಕ್ಕಾರ ಹಾಕ್ಬಿಟ್ರೆ ಅದೇ 2 ಡೇಸ್ ಆಗಿಬಿಡುತ್ತೆ. ಒಂದಿನ ದೋಸೆ ಒಂದಿನ ಇಡ್ಲಿ ಮಾಡಿಕೊಟ್ಬಿಡ್ಬೋದು. ಹಾಗಾಗಿ ದೋಸೆಗೆ ಇಡ್ಲಿಗೆ ನೆನೆಸ್ಬಿಡ್ತೀನಿ. ಇನ್ನು ವಾಶ್ ಮಾಡಿ ಇಟ್ಟೋಗಿದ್ದ ಬಟ್ಟೆ ಎಲ್ಲ ಒಣಗಿದ್ವಿ. ಅದನ್ನು ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಈ ಮಳೇಲಿ ಬಟ್ಟೆ ಒಣಗಿದ್ರು ಒಣಗ್ದಿಲ್ದಂಗೆ ಅನ್ನಿಸ್ತಾ ಇರುತ್ತೆ, ತಣ್ಣಗಿರ್ತವೆ. ಇವಾಗಷ್ಟೇ ಬಟ್ಟೆ ಎಲ್ಲ ಮಡಚಿದ್ದಾಯಿತು. ತುಂಬಾ ಬಟ್ಟೆ ವಾಶ್ ಮಾಡಿ ಒಣಗಾಗ್ತಾವು, ಒಣಗೇ ಇರಲಿಲ್ಲ. ಮಳೆ ಬೇರೆ ಬರ್ತಾಯಿದೆ, ನಂತರ ಥಂಡಿ ಥರನೇ ಇತ್ತು. ಇನ್ನು ಸ್ವಲ್ಪ ಕರ್ಬೂಜ ಜ್ಯೂಸ್ ಮಾಡ್ಕೋಬೇಕು. ಇವಾಗ ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಅಲಸಂಡೆ ಕಾಳು ಉಪ್ಸಾರು ಮಾಡೋಣ ಅಂತ ಇವತ್ತು. ಇನ್ನು ಜ್ಯೂಸ್ಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಇನ್ನು ನಾನು ಜ್ಯೂಸನ್ನ ಮನೆಯಲ್ಲೇ ಮಾಡ್ಕೊತೀನಿ. ಮುಂಚೆ ಎಲ್ಲ ನಾನು ಹೊರಗಡೆ ಕುಡಿತಿದ್ದೆ. ನಾನು ಕುಡಿತಿದ್ದಿದ್ದೆ ಒಂದು ಜ್ಯೂಸು, ಮೋಸಂಬಿ ಜ್ಯೂಸು. ಇವಾಗ ಕರ್ಬೂಜ ಜ್ಯೂಸು, ಬಟರ್ ಫ್ರೂಟು ಎಲ್ಲ ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ನು 15 ಡೇಸ್ಗೊಂದ್ಸರಿ ಮನೆಯಲ್ಲೇ ಮಾಡ್ಕೋತಾ ಇರ್ತೀನಿ. ಯಾವುದಾದ್ರೂ ಜ್ಯೂಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮನೆಯಲ್ಲೇ ಮಾಡ್ಕೋತೀನಿ. ಆಚೆ ಕುಡಿಯೋದಕ್ಕಿಂತ ಆಚೆಯಲ್ಲಿ ಒಬ್ಬರು ಕುಡಿಯೋದನ್ನು ಇಲ್ಲಿ ಮನೇಲಿ ಇಬ್ಬರು ಕುಡಿಬೋದು. ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ಇವಾಗ ಆಚೆಲ್ಲ ಕುಡಿಯೋದು ಜ್ಯೂಸ್ನೆಲ್ಲ ತುಂಬ ಕಡಿಮೆ ಮಾಡಿಬಿಟ್ಟಿದ್ವಿ. ಮನೆಯಲ್ಲೇ ರೆಡಿ ಮಾಡ್ಕೋತೀವಲ್ಲ, ಹಾಗಾಗಿ ಇನ್ನು ಟೈಮ್ ಬಂದು 1 o'clock ಆಗಿದೆ. ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ.
ಇವಾಗ ಅಡುಗೆನೂ ರೆಡಿಯಾಗಿದೆ. ಮುದ್ದೆ, ಅಲಸಂದೆ ಕಾಳು ಉಪ್ಸಾರು, ರೈಸು, ಪಲ್ಯ ಎಲ್ಲ ರೆಡಿ ಇದೆ. ಇವಾಗ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ಊಟ ಮಾಡೋ ಟೈಮಲ್ಲಿ ಚಾಕ್ಲೇಟ್ ತಿನ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಇನ್ನು ಮುಂಚೆಲ್ಲ ಅಷ್ಟೊಂದು ಚಾಕ್ಲೇಟ್ ತಿಂತಾ ಇರಲಿಲ್ಲ. ಇತ್ತೀಚೆಗಂತೂ ಜಾಸ್ತಿ ಮಾಡಿದ್ದಾಳೆ. ಉಳ್ಕಲಾಗ್ಬಿಟ್ರೆ ಅಂತ ಭಯ ಅಷ್ಟೇ. ನೀಟಾಗಿದೆ ಅವಳಲ್ಲೂ. ಇನ್ನು ರಾಧೆ ಮಾಡು ಅಂತ ಹೇಳ್ತಾನೆ ಇದ್ಲು. ನೆನ್ನೆ ದೊಡ್ಡಮ್ಮನ ಮನೇಲಿ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡು ಅಂತಿದ್ಲು. ಇನ್ನು ಅವಳನ್ನು ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿಬಿಟ್ಟು ಫೋಟೋ ಎಲ್ಲ ತೆಗಿಬೇಕಂತ ಅವಳಿಗೆ. ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಫೈನಲಿ ರೆಡಿ ಆದ್ಲು. ರೆಡಿ ಆಗಿಬಿಟ್ಟು ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ಲು. ಈ ಥರ ರೆಡಿ ಆಗೋದಂದ್ರೆ ಅವಳಿಗೆ ತುಂಬಾ ಇಷ್ಟ. ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬ್ರೆಡ್ ಆಮ್ಲೆಟು ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು. ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರು, ಖಾರ ಪುಡಿ ಎಲ್ಲ ಸೇರಿಸಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.